ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಗೋಧಿಯ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲಿ ಅಜ್ಜಿಯಂದಿರು ಈ ರೀತಿ ದೋಸೆಯನ್ನು ಮಾಡ್ತಾಯಿದ್ರು ನೋಡಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು 1 ಗ್ಲಾಸಷ್ಟು ಗೋಧಿಯನ್ನು ತಗೊಂಡಿದ್ದೀನಿ ನೋಡಿ. ಈ ಗೋಧಿಯನ್ನು ನಾನು ರಾತ್ರಿಯೇ ನೆನೆ ಹಾಕಿಬಿಟ್ಟು ಒಂದು 5 ರಿಂದ 6 ತಾಸು ಅದನ್ನು ನೆನೆ ಹಾಕಬೇಕು. ನೆಕ್ಸ್ಟ್ ಅದನ್ನು ಚೆನ್ನಾಗಿ ತೊಳೆದು ನಾವು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ ನಂತರ ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಗೆ 2 ರಿಂದ 3 ಸ್ಪೂನು ಈ ಹೆಸರು ಕಾಳನ್ನು ಕೂಡ ನೆನೆಸಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಹೆಸರು ಕಾಳು ಬೇಡ ಅಂದರೆ ಡೈರೆಕ್ಟ್ ಗೋಧಿ ಕಾಯಿ ಎರಡನ್ನೇ ಸೇರಿಸಿ ನೀವು ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿರಲಿ, ಪ್ರೋಟೀನ್ ಅಂಶ ಹಾಗೆ ಫೈಬರ್ ಅಂಶ ಕೂಡ ಚೆನ್ನಾಗಿರುತ್ತೆ ಅಂತ ಎರಡನ್ನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನೀರನ್ನು ಸೇರಿಸಿ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಅದನ್ನು ಒಂದು ಪಾತ್ರೆಗೆ ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ನಾನು ದೋಸೆಯನ್ನು ಎರಿತೀನಿ ನೋಡಿ. ಎಲ್ಲವನ್ನು ತೆಗೆದು ನಾನು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ನಮ್ಮ ಲಾಶಾ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೋಡಿ. ಇಲ್ಲಿ ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ಇದನ್ನಿಗೆ ಕಾದ ತವಾದ ಮೇಲೆ ದೋಸೆಯನ್ನು ಎರಿತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಒಂದು ಸಾರಿ ಸ್ಪ್ರೆಡ್ ಮಾಡ್ತಾ ಹೋಗಬೇಕು ನೀವು ನೋಡಿ. ತುಂಬಾ ಕ್ರಿಸ್ಪಿಯಾದಂತಹ ಹಾಗೆ ಸಖತ್ ಟೇಸ್ಟಿಯಾದಂತಹ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾದಂಥ ದೋಸೆಯನ್ನು ನೀವು ಈಸಿಯಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ತವಾಗೆ ಯಾವುದೇ ರೀತಿ ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ. ಇದು ನಾನ್ ಸ್ಟಿಕ್ ತವಾ ಆಗಿರೋದ್ರಿಂದ ಇಲ್ಲಿ ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ ನೋಡಿ. ನೆಕ್ಸ್ಟ್ ಇದನ್ನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಈಗ ಚೆನ್ನಾಗಿ ಬೆಂದಿದೆ ಅದು. ಅದಕ್ಕೆ ನಾನೀಗ ಏನು ಮಾಡ್ತೀನಿ ಅಂದರೆ 1/4 ಟೀ ಸ್ಪೂನಷ್ಟು ಎಣ್ಣೆಯನ್ನು ಮೇಲಿಂದ ಸ್ಪ್ರೆಡ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ. ನೆಕ್ಸ್ಟ್ ಅದನ್ನು ಇನ್ನೊಂದು ಕಡೆ ಕೂಡ ಟರ್ನ್ ಹಾಕಿ 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೇನೆ. ಒಂದು 2 ರಿಂದ 3 ನಿಮಿಷ ನೀವು ಈ ಸೈಡಿಂದ ಆ ಸೈಡ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದಂಥ ಕ್ರಿಸ್ಪಿಯಾದಂಥ ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ. ಅದು ಯಾವುದೇ ತವಾಗಿ ಇಟ್ಕೊಳ್ಳೋದಾಗಲಿ ಆ ರೀತಿಯಾಗಿ ಆಗ್ತಾಯಿಲ್ಲ ನೋಡಿ. ಈಸಿಯಾಗಿ ಇದನ್ನು ಟರ್ನ್ ಮಾಡಿ ಹಾಕ್ಬೋದು ನೋಡಿ. ಎಷ್ಟು ಸಖತ್ತಾದಂಥ ಒಂದು ಗೋಧಿಯ ದೋಸೆ ರೆಡಿ ಆಯ್ತಲ್ವ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಮಾಡಿದಂಥ ದೋಸೆ ಹೇಗೆ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ.